ಆನ್ ಮಾಡಂತಾಡ್ರಿ. ನಮಸ್ಕಾರ, ನಾನು ಸಿಗ್ಲಿ ಬಶ್ಯ, ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಮಟ್ಟಿಕೋಟಿ ಗ್ರಾಮದಲ್ಲಿ ಇವತ್ತು ಸರ್ವೆ ನಂಬರ್ 126/5ರಲ್ಲಿ ದಲಿತರಿಗೆ ರೈತನಿಂದ ಮೋಸ 45 ವರ್ಷದಿಂದ ದಲಿತರಿಗೆ ಕೊಟ್ಟಂತ ಈ ಒಂದು 48 ಎಕರೆ ಪ್ಲಾಟ್ನಲ್ಲಿ ಪ್ರತಿ ಒಂದು ಕುಟುಂಬಕ್ಕೆ 2 ಎಕರೆ ಜಮೀನನ್ನು ಸರ್ಕಾರ ಮಂಜೂರು ಮಾಡಿದ್ದಂಥ ಇತಿಹಾಸ ಇದೆ. ಆದ್ರೆ ಈ ಒಂದು ಕುಟುಂಬಕ್ಕೆ ಒಂದು 2 ಎಕರೆ ಜಮೀನಿನಲ್ಲಿ 1 ಎಕರೆ ಜಮೀನನ್ನು ಫೋರ್ಜರಿ ಮಾಡಿ ಖರೀದಿ ಮಾಡ್ಕೊಂಡೇನಿ. ಈ ಹೊಲಕ್ಕೆ ಬಂದರೆ ನಿಮಗೆ ಜೈಲಿಗೆ ಹಾಕಿಸ್ತೀನಿ ಅಂತ ಭಯ ಹುಟ್ಟಿಸಿ 45 ವರ್ಷದಿಂದ ಈ ಭೂಮಿಯನ್ನು ರೈತ ಉಳುಮೆ ಮಾಡಿ ಆದಾಯನ ತಾನೇ ಸ್ವಂತ ಖರ್ಚು ಮಾಡಿಕೊಂಡಿರುತ್ತಾನೆ. ಈಗ ಈ ಸಿಗ್ಲಿ ಬಸ್ಸನ ಹತ್ರ ಈ ಒಂದು ತಾಯಿ ಆ ತಂದೆಗೆ ಸಂಬಂಧಪಟ್ಟಂಥ ಮಗಳು ಈ ಜಮೀನಿನಲ್ಲಿ 2 ಎಕರೆಯಲ್ಲಿ 1 ಎಕರೆ ತನಗೆ ಉಳಿಸ್ಕೊಂಡು ಈ 1 ಎಕರೆ ರೈತರು ಮೋಸ ಮಾಡಿ 45 ವರ್ಷದಿಂದ ಉಳುಮೆ ಮಾಡಿದ್ದಾರೆ. ಕಾನೂನು ರೀತಿಯಲ್ಲಿ ಮೋಸ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿ ಪರ್ಮಿಷನ್ ಇಲ್ಲದೇ ದಲಿತರ ಭೂಮಿ ಜಮೀನಾಗಲಿ ತಗೊಳ್ಳೋದಾಗಲಿ ಕೊಡೋದಾಗಲಿ ಕಾನೂನು ಬಾಹಿರ ಅನ್ನೋದು ಆ ರೈತನಿಗೆ ಗೊತ್ತಿದ್ದು ಇದನ್ನು ಖರೀದಿ ಮಾಡಿಸ್ಕೊಂಡೇನೆ ಅಂತಂದು ಲಾಯರ್ ಮುಖಾಂತರ ಇದನ್ನು ಒಂದು ಡೂಪ್ಲಿಕೇಟ್ ಉತ್ತಾರ ಸೃಷ್ಟಿ ಮಾಡಿ 45 ವರ್ಷದಿಂದ ಕೊಳ್ಳೆ ಹೊಡೆದಂಥ ಈ ಭೂಮಿಯಲ್ಲಿ ಬೆಳೆದಂಥ ಫಸಲನ್ನು ತಾನೇ ಒಬ್ಬನೇ ನುಂಗಿದಾನ. ಅದಕ್ಕೋಸ್ಕರ ಆತನಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಈಗ 8 ದಿನದಿಂದ ಈ ಸಿಗ್ಲಿ ಬಸ್ಸ ಈ ಒಂದು ಭೂಮಿ ಒಳಗಡೆ ಕುಂತು ಈ ತಾಯಿ ಸನ್ನಿಧಿಯನ್ನು ಈ ತಾಯಿಯನ್ನು ಮುಂದಿಟ್ಟುಕೊಂಡು ಈ ಅಂಬೇಡ್ಕರ್ ಟ್ಯಾಚು ಇಟ್ಕೊಂಡು ಕನ್ನಡ ಬಾವುಟ ಇಟ್ಟುಕೊಂಡು ಈ ತಾಯಿಯ ಜಮೀನಿನಲ್ಲಿ ಆ ರೈತನಿಗೆ ಬರಲಿಕ್ಕೆ ಹೇಳಿದಾಗ ಆ ರೈತ ಬರಲಿಲ್ಲ. 8 ದಿನ ನಾವು ಹೋರಾಟ ಮಾಡಿದ್ವಿ. ಮೌನ ಹೋರಾಟ ಮಾಡಿದಾಗ ಆತ ಬರಲಿಲ್ಲ. ಅವನಿಗೆ ಗೊತ್ತಾಯ್ತು ನಾವು ಡೂಪ್ಲಿಕೇಟ್ ಉದ್ಧಾರ ಮಾಡಿ ಇವನಿಗೆ ಯಮಾರಿಸಿದ್ದೇವೆ ಅನ್ನೋದು ಗೊತ್ತಾಗಿ ನಿಮ್ಮ ಭೂಮಿನ ನೀವೇ ಬಿಟ್ಕೊಡ್ಲಿಕ್ಕೆ ಅವನು ಬಿಟ್ಕೊಟ್ಟಿದ್ದಾನೆ. ಅವನು ಬರೋಕ್ಕೆ ತಯಾರಿಲ್ಲ, ಯಾವ ಆಧಾರನೂ ತಂದು ಇಲ್ಲಿ ತೋರಿಸ್ತಾ ಇಲ್ಲ. ಆದ್ದರಿಂದ ಇದು ಫೋರ್ಜರಿ ಸಹಿತ ಈ ಒಂದು ದಲಿತ ಮಹಿಳೆಗೆ ಮೋಸ ಮಾಡಿದಂಥ ರೈತನಿಗೆ ಕಾನೂನು ಕ್ರಮ ಉಗ್ರ ಶಿಕ್ಷೆ ಆಗಬೇಕು ಮತ್ತು 45 ವರ್ಷದಿಂದ ಬೆಳೆದಂಥ ಬೆಳೆಯಲ್ಲಿ ಆಕೆಗೂ ಭಾಗ ಕೊಡಬೇಕನ್ನೋದು ನನ್ನ ಆಸೆ ಮತ್ತು ಕಾನೂನಿನ ಒಂದು ಆದೇಶ ಆಗಬೇಕನ್ನೋದು ಈ ಸಿಗ್ಲಿ ಬಸ್ಸನ ಕೋರಿಕೆ. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ. ಈಗ DC ಆಫೀಸ್ಗೆ ಹೋಗಿ DC ಆಫೀಸ್ನವರಿಗೆ DC ಅವರಿಗೆ ಮನವಿ ಅರ್ಜಿ ಕೊಟ್ಟು ಅವರು ಮಾಡಿದಂಥ ಮೋಸದ ಒಂದು ಕಾಗದ ಪತ್ರಗಳನ್ನು ಪರಿಶೀಲಿಸಿ ಈ ಮಹಿಳೆಗೆ ನ್ಯಾಯ ಕೊಡಿಸಬೇಕನ್ನೋದು ಈ ಸಿಗ್ಲಿ ಬಸ್ಸನ ಆಸೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.